ಹಾಯ್ ಹಲೋ ಗೆಳೆಯರೇ, ನಮಸ್ಕಾರ. ನಿಮಗೆ ಮತ್ತೊಂದು ಸೈಕಾಲಜಿ ಕ್ಲಾಸ್ಗೆ ಸ್ವಾಗತ. ಈಗ ಮೊದಲನೇ ಪ್ರಶ್ನೆ ನೋಡೋಣ. ಹಸುಳೆತನಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾದುದು? ಆಪ್ಷನ್ 1, ಮಗುವಿಗೆ ಇತರರು ತನ್ನ ಅಗತ್ಯತೆಗಳನ್ನು ಪೂರೈಸುತ್ತಾರೆ. ಆಪ್ಷನ್ 2, ತನ್ನ ಹತ್ತಿರವಿರುವವರು ಎತ್ತಿಕೊಂಡರೆ ಅಳುವುದು. ಆಪ್ಷನ್ ಸಿ, ವ್ಯಕ್ತಿಗಳನ್ನು ಮಿತ್ರರು ಅಥವಾ ಅಪರಿಚಿತರು ಎಂಬುದನ್ನು ವರ್ಗೀಕರಿಸಲಾರದು. ಆಪ್ಷನ್ ಡಿ, ನಿರ್ದಿಷ್ಟ ವ್ಯಕ್ತಿಗಳತ್ತ ಒಲವು ತೋರಲಾರದು. ಸೊ ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಇಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ ಏನಾಗ್ತದೆ ಸರಿಯಾದಂಥ ಉತ್ತರ ಆಗ್ತದೆ. ಯಾಕಂದರೆ ಮಗುವಿಗೆ ಇತರರು ತನ್ನ ಅಗತ್ಯತೆಗಳನ್ನು ಪೂರೈಸುತ್ತಾರೆ. ಹಾಗೆಯೇ ಹಸುಳೆತನ ಎಂದರೆ 2ನೇ ವಾರದಿಂದ 2ನೇ ವರ್ಷದವರೆಗೆ ನಡೆಯುವಂಥ ಒಂದು ಕ್ರಿಯೆಯಾಗಿದೆ. ಓಕೆ, ಈಗ ಮುಂದಿನ ಪ್ರಶ್ನೆ. ಶೈಶವಾವಸ್ಥೆಯಲ್ಲಿ ಮಗುವು ಈ ಕೆಳಗಿನ 4 ಆಯ್ಕೆಗಳಲ್ಲಿ ಏನು ಮಾಡ್ತಿದೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ 1, ವಿವಿಧ ಉದ್ದೀಪನಗಳಿಗೆ ವಿವಿಧ ಅನುಕ್ರಿಯೆ ತೋರುತ್ತದೆ. ಆಪ್ಷನ್ ಬಿ, ವಿವಿಧ ಉದ್ದೀಪನಗಳಿಗೆ ಒಂದೇ ತೆರನಾದ ಅನುಕ್ರಿಯೆ ತೋರುತ್ತದೆ. ಆಪ್ಷನ್ ಸಿ, ಒಂದೇ ಉದ್ದೀಪನಕ್ಕೆ ಹಲವು ಅನುಕ್ರಿಯೆಗಳನ್ನು ತೋರುತ್ತದೆ. ಆಪ್ಷನ್ ಡಿ, ನಿರ್ದಿಷ್ಟ ಉದ್ದೀಪನಕ್ಕೆ ನಿರ್ದಿಷ್ಟ ಅನುಕ್ರಿಯೆ ತೋರುತ್ತದೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್. ಯಾಕಂದರೆ ಮಗು ಏನು ಮಾಡ್ತದೆ ಅಂದರೆ ವಿವಿಧ ಉದ್ದೀಪನಗಳಿಗೆ ಒಂದೇ ತೆರನಾದಂಥ ಅನುಕ್ರಿಯೆಯನ್ನು ತೋರುತ್ತದೆ. ಯಾವಾಗಂದ್ರೆ ಶೈಶವಾವಸ್ಥೆಯಲ್ಲಿ. ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್. ವಿವಿಧ ಉದ್ದೀಪನಗಳಿಗೆ ಒಂದೇ ತೆರನಾದ ಅನುಕ್ರಿಯೆಯನ್ನು ತೋರುತ್ತದೆ. ಸೊ ಇದು ಸರಿಯಾದಂಥ ಉತ್ತರ. ಸೊ ಇದರ ವಿವರಣೆ ನೋಡೋದಾಯ್ತಂದ್ರೆ, ಈಗ ಶೈಶವಾವಸ್ಥೆಯಲ್ಲಿ ಅಂದರೆ ಜನನದಿಂದ 2 ವಾರದ ತನಕ ಇದು ಜೀವನದ ತಳಹದಿಯ ಕಾಲವಾಗಿದೆ. ಯಾವಾಗಂತಂದ್ರೆ ಶೈಶವಾವಸ್ಥೆ ಅಂದರೆ ಜನನದಿಂದ 2 ವಾರದ ತನಕ. ಈ ಕಾಲವು ದೈಹಿಕ, ಮಾನಸಿಕ, ಸಂವೇಗಾತ್ಮಕ ವಿಕಾಸಗಳ ತಳಹದಿಯಾಗಿದೆ. ಈ ಹಂತದಲ್ಲಿ ಮಗುವು ದೂರದ ಕಲ್ಪನೆ ಸ್ವಲ್ಪ ಮಟ್ಟಿಗೆ ಮೂಡುತ್ತದೆ ಅಂತ ಹೇಳ್ತಾರೆ. ಸೊ ತೂಕ, ಸಮಯದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಅದಕ್ಕೆ ಅರಿವು ಮೂಡಿರುತ್ತದೆ. ಈ ಹಂತದಲ್ಲಿ ಮಗುವು ಸೌಂದರ್ಯವನ್ನು ಚೆನ್ನಾಗಿದೆ, ಚೆನ್ನಾಗಿಲ್ಲ ಎಂಬುದರ ಆಧಾರದ ಮೇಲೆ ವರ್ಗೀಕರಿಸುತ್ತದೆ. ಸೊ ಏನು ಮಾಡ್ತದೆ ಅಂದ್ರೆ ಮಗುವು ಸೌಂದರ್ಯದ ಮೇಲೆ ವಸ್ತುಗಳನ್ನು ಗುರುತಿಸ್ತದೆ ಅನ್ನುವಂಥದ್ದು. ಸೊ ಇದೀಗ ಮುಂದಿನ ಪ್ರಶ್ನೆ. ಅನ್ವೇಷಣಾ ಹಂತವೆಂದು ಮಗುವಿನ ಯಾವ ಅವಧಿಯನ್ನು ಕರೆಯುತ್ತಾರೆ? ಆಪ್ಷನ್ ಎ, ಪೂರ್ವ ಬಾಲ್ಯಾವಧಿ. ಆಪ್ಷನ್ ಬಿ, ಉತ್ತರ ಬಾಲ್ಯಾವಧಿ. ಆಪ್ಷನ್ ಸಿ, ಕಿಶೋರಾವಧಿ. ಆಪ್ಷನ್ ಡಿ, ಯೌವನಾವಸ್ಥೆ. ಸೊ ಅನ್ವೇಷಣಾ ಹಂತ ಅಂತ ಹೇಳಿದ್ರಿಂದ ಮಗುವಿನ ಅನ್ವೇಷಣಾ ಹಂತ ಅಂತ ಯಾವ ಹಂತವನ್ನು ಕರೀತಾರೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಇಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ ನಂಬರ್ ಏನಾಗ್ತದೆ ಸರಿಯಾದಂಥ ಉತ್ತರ. ಪೂರ್ವ ಬಾಲ್ಯಾವಸ್ಥೆ ಏನಾಗ್ತದೆ ಮಗುವಿನ ಅನ್ವೇಷಣಾ ಹಂತವಾಗಿದೆ. ಸೊ ಇವಾಗ ಅದರ ವಿವರಣೆ ನೋಡೋದಂದ್ರೆ, ಪೂರ್ವ ಬಾಲ್ಯಾವಧಿಯನ್ನು ಮಗುವಿನ ಅನ್ವೇಷಣಾ ಹಂತವೆಂದು ಕರೆಯುತ್ತಾರೆ. ಈ ಅವಧಿಯಲ್ಲಿ ಮಗುವು ಹೊಸದನ್ನು ಕಲಿಯಲು ಪ್ರಯತ್ನಿಸುತ್ತದೆ ಮತ್ತು ಹೊಸದನ್ನು ಹುಡುಕಲು ಪ್ರಯತ್ನಿಸುತ್ತದೆ. ಪ್ರತಿಯೊಂದು ಹಂತದಲ್ಲಿ ಮಗುವು ಅನ್ವೇಷಿಸುವುದನ್ನು ಕಲಿಯುತ್ತದೆ. ಸೊ ಅದಕ್ಕೋಸ್ಕರ ಪೂರ್ವ ಬಾಲ್ಯಾವಧಿಯನ್ನು ಏನು ಮಾಡ್ತಾರೆ ಅಂತಂದ್ರೆ ಮಗುವಿನ ಅನ್ವೇಷಣಾ ಹಂತ ಅಂತ ಹೇಳಿದ್ರಿಂದ ಕರೀತಾರೆ. ಸೊ ಈಗ ಮುಂದಿನ ಪ್ರಶ್ನೆ. ಸೃಜನಶೀಲತೆಯು ಸಮಸ್ಯೆ ಪರಿಹಾರಕ್ಕಿಂತ ಹೇಗೆ ಭಿನ್ನವಾಗಿದೆ? ಸೃಜನಶೀಲತೆ ಸಮಸ್ಯೆ ಪರಿಹಾರಕ್ಕಿಂತ ಹೇಗೆ ವಿಭಿನ್ನವಾಗಿದೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ, ಸೃಜನಶೀಲತೆ ಸ್ವಾಭಾವಿಕವಾದದ್ದು ಮತ್ತು ಸಾಂದರ್ಭಿಕವಾದದ್ದು. ಆಪ್ಷನ್ ಬಿ, ಸೃಜನಶೀಲತೆಯಲ್ಲಿ ಸ್ವಂತಿಕೆ ಇದ್ದು ಮತ್ತು ಪೂರ್ವಾನುಭವಗಳಿಂದ ಮುಕ್ತವಾಗಿದೆ. ಆಪ್ಷನ್ ಸಿ, ಸೃಜನಶೀಲತೆಯಲ್ಲಿ ಪರಿಹಾರವು ಒಂದು ರೀತಿಯ ನಾವೀನ್ಯತೆಯಿಂದ ಕೂಡಿರುತ್ತದೆ ಮತ್ತು ಸಮಸ್ಯೆಯಿಂದ ಕನಿಷ್ಠ ವ್ಯಾಖ್ಯಾನಿಸಲ್ಪಟ್ಟಿದೆ. ಆಪ್ಷನ್ ಲಾಸ್ಟ್ ಅಂದರೆ ಡಿ, ಸಮಸ್ಯಾ ಪರಿಹಾರವು ಪ್ರಯತ್ನ ದೋಷವನ್ನು ಒಳಗೊಂಡಿದೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೃಜನಶೀಲತೆಯಲ್ಲಿ ಪರಿಹಾರವು ಒಂದು ರೀತಿಯಲ್ಲಿ ನಾವೀನ್ಯತೆಯಿಂದ ಕೂಡಿರುತ್ತದೆ ಮತ್ತು ಸಮಸ್ಯೆಯಿಂದ ಕನಿಷ್ಠ ವ್ಯಾಖ್ಯಾನಿಸಲ್ಪಟ್ಟಿದೆ ಅಂತ ಹೇಳಿದ್ರಿಂದ ಇದು ಸರಿಯಾದಂಥ ಉತ್ತರ ಆಗಿದೆ. ಸೊ ಇವಾಗ ಅದರ ವಿವರಣೆ ನೋಡೋದಾಯ್ತಂತಂದ್ರೆ, ಸೃಜನಶೀಲತೆಯಲ್ಲಿ ಪರಿಹಾರವು ಒಂದು ರೀತಿಯಲ್ಲಿ ನಾವೀನ್ಯತೆಯಿಂದ ಕೂಡಿರುತ್ತದೆ ಮತ್ತು ಸಮಸ್ಯೆಯಿಂದ ಕನಿಷ್ಠ ವ್ಯಾಖ್ಯಾನಿಸಲ್ಪಟ್ಟಿದೆ. ಅಂದರೆ ಇಲ್ಲಿ ಸೃಜನಶೀಲ ವಿದ್ಯಾರ್ಥಿಯು ನವೀನವಾಗಿ ಯೋಚನೆಗಳನ್ನು ಮಾಡುತ್ತಾನೆ. ಅವನು ತುಂಬ ಚಟುವಟಿಕೆಯಿಂದ ಕೂಡಿರುತ್ತಾನೆ. ಆದ್ದರಿಂದ ಸಮಸ್ಯೆಯಿಂದ ಕನಿಷ್ಠ ವ್ಯಾಖ್ಯಾನಿಸಲ್ಪಡುತ್ತದೆ ಅಂತ ಹೇಳಿದ್ರಿಂದ ಇಲ್ಲಿ ನಾವು ಹೇಳ್ಬೋದು. ಇದೀಗ ಮುಂದಿನ ಪ್ರಶ್ನೆ. ಸ್ಮೃತಿಯ ಕೊನೆಯ ಹಂತ ಯಾವುದು? ಅಂದರೆ ಮೆಮೊರಿಯ ಲಾಸ್ಟ್ ಸ್ಟೇಜ್ ಯಾವುದು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ 1, ಕಲಿಕೆ. ಆಪ್ಷನ್ 2, ಆಪ್ಷನ್ ಬಿ, ಅಭಿಜ್ಞಾನ. ಆಪ್ಷನ್ ಸಿ, ಧಾರಣೆ. ಆಪ್ಷನ್ ಡಿ, ಪುನರ್ಸ್ಮರಣೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಆಗ್ತದೆ. ಸೊ ಆಪ್ಷನ್ ಬಿ ಏನಾಗ್ತದೆ ಇಲ್ಲಿ ಸರಿಯಾದಂಥ ಉತ್ತರ ಆಗ್ತದೆ. ದೆನ್ ಇದರ ಒಂದು ವಿವರಣೆ ನೋಡೋದಂದ್ರೆ ನಾವು ಸರಿಯಾದ ಉತ್ತರ ನೋಡ್ರಿ ಇಲ್ಲಿ ಅಭಿಜ್ಞಾನ ಅನ್ನೋದು ಸರಿಯಾದ ಉತ್ತರ. ಸೊ ಸ್ಮೃತಿಯಲ್ಲಿ ಪ್ರಮುಖವಾಗಿ 4 ಹಂತಗಳನ್ನು ನಾವು ನೋಡ್ತೇವೆ. ಸೊ 4 ಹಂತಗಳು ಅವ್ಯಾವು ಅಂತಂದ್ರೆ, 1ನೇದು ಕಲಿಕೆ, 2ನೇದು ಧಾರಣೆ, 3ನೇದು ಪುನರ್ಸ್ಮರಣೆ ಮತ್ತು 4ನೇದು ಅಭಿಜ್ಞಾನ. ಸೊ ಹಾಗಾಗಿ ಅಭಿಜ್ಞಾನ ಬಂದ್ಬಿಟ್ಟು ಸ್ಮೃತಿಯ ಒಂದು ಕೊನೆಯ ಹಂತವಾಗಿದೆ. ಸೊ ಹಾಗಾಗಿ ಇದು ಸರಿಯಾದಂಥ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ. ಅಶಾಬ್ದಿಕ ಸಾಮೂಹಿಕ ಪರೀಕ್ಷೆಯು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ, ಸೃಜನಾತ್ಮಕತೆ. ಆಪ್ಷನ್ ಬಿ, ಬುದ್ಧಿಶಕ್ತಿ. ಆಪ್ಷನ್ ಸಿ, ವೈಯಕ್ತಿಕತೆ. ಆಪ್ಷನ್ ಡಿ, ವ್ಯಕ್ತಿತ್ವ. ಸೊ ಇದರಲ್ಲಿ ಸರಿಯಾದಂಥ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬುದ್ಧಿಶಕ್ತಿ ಏನಾಗ್ತದೆ ಅಂತಂದ್ರೆ ಅಶಾಬ್ದಿಕ ಸಾಮೂಹಿಕ ಪರೀಕ್ಷೆಗೆ ಸಂಬಂಧಪಟ್ಟಂಥ ಒಂದು ಹಂತವಾಗಿದೆ.
ದೆನ್ ಇದರ ವಿವರಣೆ ನೋಡೋದಾಯ್ತಂದ್ರೆ ಈಗ ನಾವು ಸರಿಯಾದ ಉತ್ತರ ನೋಡ್ರಲ್ಲಿ ಬುದ್ಧಿಶಕ್ತಿಯನ್ನು ಶಾಬ್ದಿಕ ಮತ್ತು ಅಶಾಬ್ದಿಕ ಪರೀಕ್ಷೆಯಿಂದ ಮಾಪನ ಮಾಡಬಹುದು. ಅಶಾಬ್ದಿಕ ಪರೀಕ್ಷೆಯು ಭಾಷಾರಹಿತ ಪರೀಕ್ಷೆಯಾಗಿದ್ದು ಈ ಮೂಲಕ ವ್ಯಕ್ತಿಯ ಬುದ್ಧಿಶಕ್ತಿ ಅಳೆಯಬಹುದು. ಆರ್ಮಿ ಬೀಟಾ ಪರೀಕ್ಷೆಯು ಅಶಾಬ್ದಿಕ ಸಾಮೂಹಿಕ ಪರೀಕ್ಷೆಯಾಗಿದೆ ಅನ್ನೋದು ಅದರ ಒಂದು ಉದಾಹರಣೆಯಾಗಿದೆ. ಮುಂದಿನ ಪ್ರಶ್ನೆ, ಪಠ್ಯ ಯೋಜನೆಯು 5 ಹೆಜ್ಜೆಗಳ ಪದ್ಧತಿಯನ್ನು ಆರಂಭಿಸಿದವರು ಯಾರು? ಸೊ ಆಪ್ಷನ್ 1 ಹರ್ಬರ್ಟ್, ಆಪ್ಷನ್ 2 ಮಾರಿಸನ್, ಆಪ್ಷನ್ ಸಿ ಕಿಲ್ಪಾಟ್ರಿಕ್, ಆಪ್ಷನ್ ಡಿ ಜೀನ್ ಪಿಯಾಜೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಏನಾಗ್ತದೆ ಸರಿಯಾದಂಥ ಉತ್ತರ ಆಗ್ತದೆ. ಜೀನ್ ಪಿಯಾಜೆ ಅವರು ಏನು ಮಾಡ್ತಾರೆ ಅಂದ್ರೆ ಈ ಪಠ್ಯ ಯೋಜನೆಯ 5 ಪದ್ಧತಿ ಹಂತಗಳನ್ನು ಅಥವಾ 5E ಹಂತ ಅಂತ ಕರಿತೀವಿ ಅದಕ್ಕೆ ನಾವು. ಸೊ 5E ಹಂತಗಳನ್ನು ಅವರು ಅನ್ವೇಷಣೆ ಮಾಡ್ತಾರೆ. 5E ಹಂತ ಅಂತ ಕರಿತೀವಿ ಅದಕ್ಕೆ ನಾವು. ಸೊ ಇದರ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಇದರ ವಿವರಣೆ ನೋಡೋದಾಯ್ತು ಅಂತಂದ್ರೆ ಹರ್ಬಾರ್ಟಿಯನ್ ಸಿದ್ಧಾಂತ ಜರ್ಮನಿಯ ಶಿಕ್ಷಕ ಜೋಹಾನ್ ಫ್ರೆಡ್ರಿಕ್ ಹರ್ಬರ್ಟ್ ರವರು 1776ರಿಂದ 1841ರವರೆಗೆ ಇದ್ದರು. ಇವರ ಶಿಕ್ಷಣಶಾಸ್ತ್ರೀಯ ವ್ಯವಸ್ಥೆ ಏನಾಗಿದೆ, ಹರ್ಬರ್ಟ್ನ ಶೈಕ್ಷಣಿಕ ಪರಿಕಲ್ಪನೆಗಳು ವಿಶೇಷವಾಗಿ ಹದಿಹರೆಯದವರ ಸೂಚನೆಗೆ ಅನ್ವಯಿಸಿದವು. 19ನೇ ಶತಮಾನದ ಬೋಧನಾ ಪದ್ಧತಿಗಳಲ್ಲಿ, ಅದರಲ್ಲೂ ನಿರ್ದಿಷ್ಟವಾಗಿ ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಅಂದರೆ USA ಅಮೆರಿಕದಲ್ಲಿ 1895ರಲ್ಲಿ ರಾಷ್ಟ್ರೀಯ ಹರ್ಬರ್ಟ್ ಸೊಸೈಟಿಯನ್ನು ಸ್ಥಾಪಿಸಲಾಯಿತು. ಸೊ ಅದರಿಂದ ನಾವೇನು ಮಾಡ್ತೀವಿ ಅಂದರೆ ಪಠ್ಯ ಯೋಜನೆ 5 ಹೆಜ್ಜೆಗಳನ್ನು ಇವರಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತ ಹೇಳಿದ್ರೆ ನಾವು ಇಲ್ಲಿಂದ ತಿಳಿಬೋದು. ಮುಂದಿನ ಪ್ರಶ್ನೆ, ಪರೀಕ್ಷೆಯ ಗುರಿ ತರಗತಿಗಳನ್ನು ಹೋಲಿಸುವುದಾಗಿದ್ದರೆ ಅದರ ಬಳಕೆ ಯಾವ ರೀತಿ ಆಗುತ್ತದೆ? ಅಂದರೆ ಈಗ ಎ ಬಿ ಮತ್ತು ಸಿ ಅಂತ ಹೇಳಿದ್ರೆ ತರಗತಿಗಳಿರ್ತಾವೆ. ಸೊ ಅವುಗಳಲ್ಲಿ ನಾವು ಹೋಲಿಕೆ ಮಾಡೋದಿತ್ತಂತಂದ್ರೆ ಅವಾಗ ಯಾವ ರೀತಿ ಪರೀಕ್ಷೆಯನ್ನು ಕೈಗೊಳ್ತೀವಿ ಅಥವಾ ಆ ಪರೀಕ್ಷೆ ಯಾವ ಮಟ್ಟದಾಗಿರ್ತದೆ ಅಂತ ಹೇಳಿದ್ರೆ ಕೇಳಿದರೆ. ಸೊ ಇಲ್ಲಿ ನೋಡ್ರಿ, ಆಪ್ಷನ್ ಎ ಶಿಕ್ಷಕರು ರೂಪಿಸಿದ ಪರೀಕ್ಷೆ, ಆಪ್ಷನ್ ಬಿ ಗುರುತಿಸುವಿಕೆಯ ಪರೀಕ್ಷೆ, ಆಪ್ಷನ್ ಸಿ ಗುಣಮಟ್ಟದ ಪರೀಕ್ಷೆ, ಆಪ್ಷನ್ ಡಿ ಸಾಮರ್ಥ್ಯ ಪರೀಕ್ಷೆ. ಸೊ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಆಗ್ತದೆ. ಸೊ ಆಪ್ಷನ್ ಡಿ ಏನಾಗ್ತದೆ ಸರಿಯಾದ ಉತ್ತರ. ಸಾಮರ್ಥ್ಯ ಪರೀಕ್ಷೆ ಏನಾಗ್ತದೆ ತರಗತಿಯನ್ನು ಹೋಲಿಸುವ ಒಂದು ಪರೀಕ್ಷೆಯಾಗಿದೆ. ಸೊ ನೋಡ್ರಿ, ಪರೀಕ್ಷೆಯ ಗುರಿ ತರಗತಿಗಳನ್ನು ಹೋಲಿಸುವುದಾಗಿದ್ದರೆ ಅದರ ಬಳಕೆಯು ಸಾಮರ್ಥ್ಯವನ್ನು ಪರೀಕ್ಷೆ ಮಾಡುವುದಾಗಿರುತ್ತದೆ. ಪರೀಕ್ಷೆಯಲ್ಲಿ ವಿದ್ಯಾರ್ಥಿಯು ಕಲಿತ ಪಾಠವನ್ನು ಎಷ್ಟರ ಮಟ್ಟಿಗೆ ತಿಳಿದುಕೊಂಡಿದ್ದಾನೆ ಮತ್ತು ಆ ವಿಷಯದಲ್ಲಿ ಅವನ ಸಾಮರ್ಥ್ಯವೇನು ಎಂಬುದನ್ನು ಇದು ತಿಳಿಸುತ್ತದೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಇದೀಗ ಮುಂದಿನ ಪ್ರಶ್ನೆ, ಪಿಯಾಜೆಯವರ ಜ್ಞಾನಾತ್ಮಕ ವಿಕಾಸಗಳಲ್ಲಿ ಸ್ಕೀಮಾ ಪದದ ಅರ್ಥ ಏನು? ಆಪ್ಷನ್ 1 ಆಲೋಚನೆಗಳಿಂದ ಮಾರ್ಗದರ್ಶಿತವಾದ ಕ್ರಿಯಾನುಕ್ರಮ, ಆಪ್ಷನ್ ಬಿ ಅನುಭವಗಳಿಂದ ಮಾರ್ಗದರ್ಶಿತವಾದ ಆಲೋಚನಾ ಕ್ರಮ, ಆಪ್ಷನ್ ಸಿ ಮನೋಧೋರಣೆಗಳಿಂದ ಮಾರ್ಗದರ್ಶಿತವಾದ ಭಾವಕ್ರಮ, ಆಪ್ಷನ್ ಡಿ ಉದ್ದೀಪನ ಪ್ರಭಾವಕ್ಕೊಳಗಾದ ಕ್ರಮಗಳು. ಸೊ ಇದರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ ಡಿ ಏನಾಗ್ತದೆ ಸರಿಯಾದಂಥ ಉತ್ತರ ಆಗ್ತದೆ. ಉದ್ದೀಪನ ಪ್ರಭಾವಕ್ಕೊಳಗಾದ ಕ್ರಮಗಳು. ಸೊ ಇದೇನೆಂದರೆ ಸರಿಯಾದಂಥ ಉತ್ತರ. ಪಿಯಾಜೆಯವರ ಜ್ಞಾನಾತ್ಮಕ ವಿಕಾಸಗಳಲ್ಲಿ ಸ್ಕೀಮಾ ಪದದ ಇದು ಅರ್ಥವಾಗಿದೆ. ಇಲ್ಲಿ ನೋಡ್ರಿ, ಇದರ ವಿವರಣೆಯನ್ನು ನೋಡ್ಬೋದು. ಪಿಯಾಜೆಯವರು ಜ್ಞಾನಾತ್ಮಕ ವಿಕಾಸದ ಬಗ್ಗೆ ತಮ್ಮದೇ ರೀತಿಯಲ್ಲಿ ವಿವರಣೆ ನೀಡಿದ್ದಾರೆ. ಮನುಷ್ಯನ ಜ್ಞಾನೇಂದ್ರಿಯಗಳ ಮೂಲಕ ಹೊರ ಪ್ರಪಂಚದಿಂದ ಬರುವ ಹೊಸ ಸುದ್ದಿ ಸಂಗತಿಗಳನ್ನು ಸಂಸ್ಕರಿಸಿ ಅರ್ಥೈಸಿಕೊಳ್ಳಲು ಸಹಕಾರಿಯಾಗಿದೆ. ಹೊರ ಪ್ರಪಂಚದಿಂದ ಬರುವ ಹೊಸ ಸುದ್ದಿಯನ್ನು ನಿರ್ದಿಷ್ಟ ಸಮಯದಲ್ಲಿ ಸಂಸ್ಕರಿಸಲು ವ್ಯಕ್ತಿ ಅನುಸರಿಸುವ ವಿಧಾನವನ್ನು ಮಾನಸಿಕ ಕಾರ್ಯಕ್ರಮ ಅಥವಾ ಸ್ಕೀಮಾ ಎನ್ನುವರು. ಸೊ ಇದು ಸ್ಕೀಮಾದ ಅರ್ಥವಾಗಿದೆ. ಓಕೆ, ಇದೀಗ ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವುದು ಜ್ಞಾನಾತ್ಮಕ ಕಲಿಕೆಗೆ ಸಂಬಂಧಿಸಿಲ್ಲ? ಆಪ್ಷನ್ ಎ ಸಮಸ್ಯೆ ಪರಿಹಾರ, ಆಪ್ಷನ್ ಬಿ ಮಾಡುತ್ತಾ ಕಲಿ, ಆಪ್ಷನ್ ಸಿ ಪ್ರಾಜೆಕ್ಟ್ ವಿಧಾನ, ಆಪ್ಷನ್ ಡಿ ಯಾಂತ್ರಿಕ ಸ್ಮೃತಿ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಆಗ್ತದೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾಂತ್ರಿಕ ಸ್ಮೃತಿ ಅನ್ನೋದೇನಂತಂದ್ರೆ ಜ್ಞಾನಾತ್ಮಕ ಕಲಿಕೆಗೆ ಸಂಬಂಧಪಡದೇ ಇರುವಂಥ ಒಂದು ಆಯ್ಕೆಯಾಗಿದೆ. ಸೊ ನೋಡ್ರಿ, ಇಲ್ಲಿ ಆಪ್ಷನ್ ವಿವರಣೆ ನೋಡ್ಬೋದು. ಯಾಂತ್ರಿಕ ಸ್ಮೃತಿಯು ಜ್ಞಾನಾತ್ಮಕ ಕಲಿಕೆಗೆ ಸಂಬಂಧಿಸಿಲ್ಲ. ಸಮಸ್ಯೆ ಪರಿಹಾರ ವಿಧಾನ, ಮಾಡುತ್ತಾ ಕಲಿ, ಪ್ರಾಜೆಕ್ಟ್ ವಿಧಾನಗಳು ಮಗುವಿನಲ್ಲಿ ವಿಶ್ಲೇಷಣೆ ವಿಮರ್ಶೆ ಬೆಳೆಸುತ್ತವೆ. ಕಂಠಪಾಠ ಸ್ಮೃತಿ ಅಂದರೆ ಯಾಂತ್ರಿಕ ಸ್ಮೃತಿಯು ಯಾವುದೇ ವಿವೇಚನೆ ಅನ್ವಯಿಕತೆ ಬೆಳೆಸುವುದಿಲ್ಲ. ಸೊ ಯಾಂತ್ರಿಕ ಸ್ಮೃತಿ ಅಂದರೆ ಬೈಹಾರ್ಟ್ ಮಾಡಿಸುವಂಥ ವಿಧಾನ ಇದೆ, ಅದು ಯಾವುದೇ ಜ್ಞಾನಾತ್ಮಕ ಕಲಿಕೆಯನ್ನು ಮಾಡುವುದಿಲ್ಲ ಅಂತ ಹೇಳ್ಬೋದು. ಓಕೆ ಸ್ನೇಹಿತರೆ, ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಈ ಮಾಹಿತಿ ಏನಾದರೂ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಲೈಕ್ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ಧನ್ಯವಾದಗಳು ಮತ್ತು ನಮಸ್ಕಾರ.